ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮನೆಯಲ್ಲಿ ಸಿಲಿಂಡರ್ ಖಾಲಿ ಆಗೋಗಿದೆ, ಅಂದರೆ ನೆನ್ನೆ ರಾತ್ರಿನೇ ಖಾಲಿ ಆಯಿತು. ಬುಕ್ ಮಾಡಿದೆ ಬಟ್ ಇನ್ನೂ ಬಂದಿಲ್ಲ, ಅದಕ್ಕೆ ಕೇಳ್ಕೊಂಬರಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಇವಾಗ ತಿಂಡಿ ತಿನ್ನೋದಕ್ಕೆ ಯಾವುದಾದ್ರೂ ಹೋಟೆಲ್ಗೆ ಹೋಗಬೇಕು. ಇಲ್ಲಿ ಬೇರೆ ಇನ್ನೂ ಎಷ್ಟೊತ್ತಾಗುತ್ತೋ ಅಂತ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ಬೆಳಗ್ಗೆ ಬೇಗನೆ ಎದ್ದಿದ್ದೆ, ಒಂದು 7 ಗಂಟೆ 7:15 ಎದ್ದಿದ್ದೆ. ಕಾಫಿ ಇರಲಿಲ್ವಲ್ಲ, ಬೇಜಾರಾಯಿತು. ಒಂದು 10 ನಿಮಿಷ ಈಗ ಮಲ್ಕೊಳ್ತೀನಿ ಮಮ್ಮಿ ಅಂತ ಹೇಳಿ ಮಲ್ಕೊಂಡಿದ್ದು. 11:45 ಏನೋ ಎದ್ದಿದ್ದೀನಿ. ಆ್ಯಂಡ್ ಇವಾಗ ಹೋಗ್ತಾ ಇದ್ದೀನಿ ಕೇಳ್ಕೊಂಬರೋಕ್ಕೆ. ನಮ್ಮಮ್ಮ ಅವಾಗಿಂದ ಎದ್ದೇಳಿಸ್ತಾಯಿದ್ರು, ಅದೇನೋ ಗೊತ್ತಿಲ್ಲ. ಒಂದ್ಸಲಿ ಎದ್ದೇತೀವಲ್ಲ ಅವಾಗ ಕರೆಕ್ಟಾಗಿ ಎದ್ದು ಬೇರೆ ಕೆಲಸಗಳನ್ನ ಮಾಡಬೇಕು. ಇನ್ನೊಂದ್ಸರಿ ಮಲ್ಕೊಳ್ಳೋಕೆ ಹೋದಾಗ ತಪ್ಪಾಗ್ಬಿಡುತ್ತೆ. ಆ ಥರ ಮಲ್ಕೊಂಡೆ, ಇವಾಗ ತುಂಬ ಲೇಟಾಗೋಯಿತು. ಇವಾಗ ಹೋಗ್ತಾ ಇದ್ದೀನಿ ಕೇಳ್ಕೊಂಬರೋದಕ್ಕೆ. ಸೊ ಬೆಳಗಿನ ತಿಂಡಿ ಅನ್ನೋದಕ್ಕಿಂತ ಊಟಕ್ಕೆ ಡೈರೆಕ್ಟಾಗಿ ಹೋಗ್ಬೇಕು ಅಷ್ಟೇ. ಅದೇನಾಯಿತು ಅಂದರೆ ಲಾಸ್ಟ್ ಟೈಮು ನಾನು ಅಡ್ರೆಸ್ ಚೇಂಜ್ ಮಾಡಿಸಿದ್ದೆ. ನಮ್ಮ ಡ್ಯಾಡಿ ಹೆಸರಿಂದ ನಮ್ಮ ಮಮ್ಮಿ ಹೆಸರಿಗೆ ಅದನ್ನು ಚೇಂಜ್ ಮಾಡಿಸಿದ್ದೆ. ಅದಕ್ಕೇನಾದರೂ ಸಿಲಿಂಡರ್ ಡೆಲಿವರ್ ಆಗಿಲ್ವೋ ಏನೋ ಗೊತ್ತಿಲ್ಲ, ಕೇಳಬೇಕು, ಒಂದ್ಸರಿ ಹೋಗಿ ವಿಚಾರಿಸ್ಬೇಕು. ಅಯ್ಯೋ ನಂಗೆ ಬೇಜಾರಾಗ್ತಿದೆ. ಸಿಲಿಂಡರ್ ಖಾಲಿ ಆಗಿದ್ದೇನೆ ಹೆಂಗೆ ಅನ್ನಿಸ್ತು ಅಂದರೆ ನಮ್ಮ ಮನೇಲಿ ಯಾರೋ ಒಬ್ರು ಇಲ್ವೇನೋ ಅನ್ನೋ ಥರ ಅನ್ನಿಸ್ತಾ ಇತ್ತು. ಯಾಕೆಂದರೆ ನೆನ್ನೆ ರಾತ್ರಿ ಊಟನೂ ಹೋಗಿ ಬೇರೆ ಕಡೆ ಮಾಡ್ಕೊಂಬಂದೆ. ಲಾಸ್ಟ್ ಟೈಮ್ ಹಾಗೆ ಆಗಿತ್ತು. ಲಾಸ್ಟ್ ಟೈಮ್ ಏನಾಯಿತು ಅಂದರೆ ಈ ಥರ ಸಿಲಿಂಡರ್ ಖಾಲಿ ಆಗುತ್ತೆ ಅಂತ ಹೇಳಿದರು ನಮ್ಮಮ್ಮ. ಬಟ್ ತೊಗೊಂಬಂದಿದ್ದೆ ನಾನು. ಆಲ್ರೆಡಿ ಸಿಲಿಂಡರ್ನ ನಮ್ಮ ಮನೆಗೆ ಡೆಲಿವರ್ ಮಾಡಿಬಿಟ್ಟಿದ್ರು. ಬಟ್ ಅದಾಗಿ 1 ತಿಂಗಳಾದ್ರೂ ನಮ್ಮದು ಸಿಲಿಂಡರ್ ಖಾಲಿ ಆಗಿರಲಿಲ್ಲ. ಅದಕ್ಕೆ ನಮ್ಮಮ್ಮ ಅಯ್ಯೋ ಸುಮ್ಮನೆ ಬೇಗನೆ ಹೇಳಿರ್ತಾರೆ, ಆಮೇಲೆ ತಂದು 1 ತಿಂಗಳಾದರೂ ಯೂಸ್ ಮಾಡಲ್ಲ, ಇನ್ನೂ ಸ್ವಲ್ಪ ದಿನ ಬಿಟ್ಟು ಬುಕ್ ಮಾಡೋಣ ಅಂತ ಅಂದ್ಕೊಂಡೆ. ಅದೇ ತಪ್ಪಾಗಿದ್ದು. ಅದು ನೋಡಿದ್ರೆ ಇಮಿಡಿಯೇಟಾಗಿ ಖಾಲಿಯಾಗಿ ಹೋಗ್ಬಿಡ್ತು. ಸೊ ಅದಕ್ಕೆ ಇಲ್ಲಿವರೆಗೂ ಬರಬೇಕಾಯ್ತು. ಆಫೀಸ್ ಒಳಗೆ ವಿಚಾರಿಸೋಣ ಅಂತ ಬಂದೆ. ಇಲ್ಲಿ ಸ್ಟವ್ಗಳೆಲ್ಲ ಇಟ್ಟಿದ್ದಾರೆ. ಕೇಳ್ಕೊಂಡು ಬಂದೆ. ಅವ್ರೇನು ಮಾಡಿದ್ದಾರೆ ಅಂದರೆ ಡೋರ್ ನಂಬರು, ಎಷ್ಟನೇ ಮೇನು, ಎಷ್ಟನೇ ಕ್ರಾಸ್ ಅದೆಲ್ಲ ಕರೆಕ್ಟಾಗಿದೆ. ಬಟ್ ಏರಿಯಾ ಬಂದು ಚೇಂಜ್ ಮಾಡಿಬಿಟ್ಟಿದ್ದಾರೆ. ಏನಕ್ಕೆ ಏರಿಯಾ ಚೇಂಜ್ ಆಯಿತು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಅವ್ರು ಅಲ್ಲಿ ಸಿಲಿಂಡರ್ನ ಡೆಲಿವರ್ ಮಾಡೋಕ್ಕೆ ಹೋಗ್ಬಿಟ್ಟಿದ್ರಂತೆ. ಸೊ ಹಾಗಾಗಿ ಪ್ರಾಬ್ಲಮ್ ಆಗಿದೆ, ಬಂದಿಲ್ಲ ಮೇಡಮ್ ಸಾರಿ ಅಂತ ಹೇಳಿದ್ರು. ಬಟ್ ಇವತ್ತು ನಮಗೆ ಬೇಕಾಗಿತ್ತು, ಯಾಕೆಂದರೆ ನೆನ್ನೆಯಿಂದ ನಮ್ಮ ಮನೇಲಿ ಏನೂ ಅಡುಗೆ ತಿಂಡಿ ಮಾಡಿಲ್ಲ ಅಂತ ಹೇಳಿದ್ವಿ. ಆ್ಯಕ್ಚುಲಿ ನಮಗೆ ತುಂಬ ವರ್ಷದಿಂದ ಪರಿಚಯ ಮೇಡಮ್. ಸೊ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಮ್ಯಾಮ್ ಈ ಥರ ಏನೋ ನಾವು ಊಟ ತಿಂಡಿನೂ ಮಾಡಿಲ್ಲ, ಸಿಲಿಂಡರ್ ಖಾಲಿಯಾಗಿ ಅಂತ. ಅದು ಆ್ಯಕ್ಚುಲಿ ಮಾಡಿದ ತಪ್ಪು ನಾನೇ. ನಮ್ಮ ಮಮ್ಮಿ ಹೇಳಿದ್ರು ಸಿಲಿಂಡರ್ ಖಾಲಿ ಆಗ್ತಾಯಿದೆ, ಬೇರೆದನ್ನು ಬುಕ್ ಮಾಡಬೇಕು ಅಂತ ಹೇಳಿದ್ರು. ಬಟ್ ನಾನೇ ಇನ್ನೂ ಅಂದರೆ ಸಿಲಿಂಡರ್ ಬುಕ್ ಮಾಡು ಅಂತ ಹೇಳಿಲ್ಲ ಅವರು. ಸಿಲಿಂಡರ್ ಇನ್ನೇನು ಖಾಲಿ ಆಗೋಗುತ್ತೆ ಅಂತ ಹೇಳಿದ್ರು. ಯೂಶ್ವಲಿ ಹತ್ರ ಏನಾದರೂ ಖಾಲಿ ಆಗೋವಾಗ ಬುಕ್ ಮಾಡು 4-5 ಸರಿ ಹೇಳ್ತಾರೆ. ಸೊ ಅಂಥ ಎಮರ್ಜೆನ್ಸಿ ಏನಾದರೂ ಇತ್ತು ಅಂದರೆ ಇನ್ನೊಂದು 4-5 ಸರಿ ಹೇಳ್ತಾರೆ ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ. ಅದು ನೋಡಿದ್ರೆ ನೆನ್ನೆ ಅದೊಂದು ಏನದು 10 ವೈರಲ್ ಹ್ಯಾಕ್ಸ್ ಅಂತ ಏನೋ ಒಂದು ವೀಡಿಯೋ ಮಾಡ್ತಿದ್ನಲ್ಲ, ಆವಾಗ ತೆಂಗಿನಕಾಯಿನ ಬಿಸಿ ಮಾಡೋದಕ್ಕೆ ಹೋಗಿ ಖಾಲಿ ಆಗೋಯಿತು. ತೆಂಗಿನಕಾಯಿನ ಬಿಸಿ ಮಾಡಿದೆ, ಅಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಸ್ಟೌವಲ್ಲಿ ಅದನ್ನು ಏನದು ಕಾಯೋದಕ್ಕೆ ಇಡಬೇಕಿತ್ತಲ್ಲ, ಅದು ಇಟ್ಟಿದ್ದೆ. ಅದಾದಮೇಲೆ ಖಾಲಿ ಆಗೋಯಿತು. ಆ್ಯಂಡ್ ಅವರು ಮೇಡಮ್ನ ರಿಕ್ವೆಸ್ಟ್ ಮಾಡಿ ಕೇಳಿದೆ ಇವತ್ತೇ ಡೆಲಿವರ್ ಮಾಡ್ಸೋಕ್ಕಾಗುತ್ತಾ ಅಂತ. ಅವರು ಕೂಡ ಅಷ್ಟೇ, ಯಾರದು ಸಿಲಿಂಡರ್ ತೊಗೊಂಬರ್ತಾರಲ್ಲ ಅವ್ರಿಗೆ ಕಾಲ್ ಮಾಡಿದರು. ಬಟ್ ಅವರು ಇವತ್ತು ಆಗೋದಿಲ್ಲ, ಯಾರೋ ಒಬ್ಬ ಹುಡುಗ ರಜಾ ಹಾಕ್ಬಿಟ್ಟಿದ್ದಾನೆ, ಹಾಗಾಗಿ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ಗೆಲ್ಲ ಎತ್ಕೊಂಡೋಗಿ ಕೊಡೋದಕ್ಕೆ ಯಾರೂ ಇಲ್ಲ, ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಇನ್ನೊಬ್ಬರ ಹತ್ರ ಬೈಕ್ ಇದೆಯಾ ಅಂತ ಕೇಳಿದ್ರು, ಅವರು ಕೂಡ ಇಲ್ಲ ಅಂದರು. ಆ್ಯಂಡ್ ಸೊ ಅದಕ್ಕೆ ಪರವಾಗಿಲ್ಲ, ಇವತ್ತೊಂದು ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇಷ್ಟು ಚಿಕ್ಕ ಗಣೇಶನಿಗೆ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ಇಷ್ಟು ಮಾಡೋದ್ರೊಳಗೇ 1:15 ಆಗಿದೆ. ಎಲ್ಲಾದರೂ ತಿಂಡಿ ತಿನ್ನೋಣ ಅಂತ ಹೋಗ್ತಾ ಇದ್ದೀನಿ. ನಾನು ಅಂದ್ಕೊಳ್ತಾ ಇದ್ದೀನಿ ಇಲ್ಲಿ ನಮ್ಮ ಮನೆ ಹತ್ರ ಒಂದು ಫುಡ್ ಸ್ಟ್ರೀಟ್ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಯ್ಯೋ ಫುಡ್ ಸ್ಟ್ರೀಟು ಫುಲ್ಲು ಖಾಲಿ, ಅಲ್ಲಿ ಯಾರೂ ಇಲ್ಲವೇ ಇಲ್ಲ, ಎಲ್ಲ ಕ್ಲೋಸ್ ಆಗೋಗ್ಬಿಟ್ಟಿದೆ. ಯಾಕಂದರೆ ಆಲ್ರೆಡಿ ಇನ್ನೇನು ಮಧ್ಯಾಹ್ನ ಆಯ್ತಲ್ವಾ, ಫುಲ್ಲು ಕ್ಲೋಸ್ ಆಗೋಗ್ಬಿಟ್ಟಿದೆ. ಇನ್ನೊಂದಿದೆ ಅಲ್ಲೊಂದು ಹೋಟೆಲ್ ಬೈ ಟು ಕಾಫಿ ಅಂತ, ಅಲ್ಲಿ ಮಸಾಲೆ ದೋಸೆ ತಿನ್ಕೊಂಬರೋಣ ಅಂತ ಯೋಚನೆ ಮಾಡಿದ್ದೀನಿ. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಬೈ ಟು ಕಾಫಿಯಲ್ಲೂ ದೋಸೆ ಖಾಲಿ ಆಗೋಗಿದೆ. ಅಯ್ಯೋ ಅಲ್ಲಿ ಊಟ ಇದೆ ಅಂದರು, ಬಟ್ ನಂಗೆ ಅಲ್ಲಿ ಊಟ ಮಾಡೋಕ್ಕೆ ಇಷ್ಟ ಇಲ್ಲ. ಈ ಕಡೆ ಇನ್ನೊಂದು ಹೋಟ್ಲಿದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ನಡೆದು ಸಾಕಾಗೋಯ್ತು. ಅಕಸ್ಮಾತಾಗಿ ನಾನೇನಾದರೂ ಊಟ ತಿಂಡಿ ಮಾಡಿಲ್ಲ ಅಂದರೆ ಸಂಜೆವರೆಗೂ ಹಾಗೆ ಇರ್ತೀನಿ ನಾನು. ಅಂದರೆ ಅಷ್ಟೊಂದೇನು ಬೇಗ ನನಗೆ ಹೊಟ್ಟೆ ಹಸಿವಾಗೋದಿಲ್ಲ. ಮ್ಯಾಕ್ಸ್ ಸಂಜೆ 5 ಗಂಟೆ 6 ಗಂಟೆವರೆಗೂ ಹಾಗೆ ಇರ್ತೀನಿ. ಬಟ್ ಮಮ್ಮಿ ಕೈಲಿ ಇರೋದಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ಹೋಟ್ಲಿಗೆ ಹೋಗ್ತಾ ಇರೋದು ಅಷ್ಟೇ. ಅವ್ರು ಕರೆಕ್ಟ್ ಟೈಮ್ಗೆ ಊಟ ತಿಂಡಿ ಮಾಡಿಲ್ಲ ಅಂದರೆ ತುಂಬ ತಲೆನೋವು ಬಂದಂಗಾಗಿ ಮಲ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಇವಾಗ ಹೋಟೆಲಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ನಾನು ತಿನ್ಕೊಂಬರ್ತೀನಿ. ಯಾಕಂದರೆ ನಾನು ರಾತ್ರಿಯಿಂದನೂ ಕರೆಕ್ಟಾಗಿ ಏನೂ ತಿಂದಿಲ್ಲ. ಏನೋ ಗೊತ್ತಿಲ್ಲ ಯಾವ ಗಳಿಗೆಲ್ಲಿ ಇವತ್ತು ಆಚೆ ಬಂದಿದ್ದೋ, ಸುಮ್ಮನೆ ಸುತ್ತಾಡ್ತಾನೇ ಇದ್ದೀವಿ. ಯಾವಾಗಲೂ ಬರ್ತಿದ್ದಂಥ ಹೋಟೆಲ್ ಇದು ಕೂಡ ಕ್ಲೋಸ್ ಆಗಿದೆ. ಯಾವಾಗಲೂ ಒಂದು ಹೋಟ್ಲಿಗೆ ಬರ್ತಾ ಇದ್ವಿ, ಆ ಹೋಟೆಲ್ಲು ಬಾಕ್ಲಾಕಿದ್ದಾರೆ ಇವತ್ತು. ಏನು ಕರ್ಮನೋ ಗೊತ್ತಿಲ್ಲ, ಸಿಲಿಂಡರ್ ಖಾಲಿಯಾಗಿ ತಲೆನೋವು ಆಗೋಗ್ಬಿಟ್ಟಿದೆ. ಕರೆಕ್ಟಾಗಿ ನಮ್ಮ ಮಮ್ಮಿ ಹೇಳಿ ಟೈಮಿಗೆ ಬುಕ್ ಮಾಡಿದರೆ ಸರಿ ಹೋಗ್ತಿತ್ತು ಅಂತ ಇವಾಗ ಅನ್ನಿಸ್ತಾ ಇದೆ. ಈ ಥರ ರೋಡ್ ಅಲ್ಲೇ ತಪ್ಪಿತ್ತು. ಫೈನಲಿ ಈ ಹೋಟೆಲಿಗೆ ಬಂದು ಊಟ ಮಾಡಿದ್ವಿ. ಆ್ಯಂಡ್ ಊಟ ತುಂಬ ಚೆನ್ನಾಗಿತ್ತು. ಊಟ ಮಾಡಿಕೊಂಡು ಬಂದ್ವಿ.
ಈ ಕಡೆಯಿಂದ ನಡ್ಕೊಂಡ್ಬಂದು ಸಾಕಾಯಿತು ನನಗೆ. ಎಲ್ಲ ಕಡೆ ಸುತ್ತಾಡಿ ನಡ್ಕೊಂಡ್ಬಂದು ಸುಸ್ತಾಗಿ ಇಲ್ಲಿ ಕೂತ್ಕೊಂಡಿದ್ದೀನಿ. ಆ ಹೋಟೆಲಲ್ಲೇ ಬೇಕಾದರೆ ಕಾಫಿ ಕುಡಿ ಅಂತ ಹೇಳಿದ್ರು ನಮ್ಮಮ್ಮ. ನಾನೇ ಬೇಡ ಅಂತ ಬಂದೆ. ಇವಾಗ ನೋಡಿದ್ರೆ ಮತ್ತೆ ನನಗೆ ತಲೆನೋವು ಸ್ಟಾರ್ಟ್ ಆಗಿದೆ. ಕಾಫಿ ಕುಡ್ಕೊಂಡೇ ಬರಬೇಕಿತ್ತು ಅಂತ ಇವಾಗ ಅನ್ನಿಸ್ತಾ ಇದೆ. ಅದೊಂಥರ ಅಭ್ಯಾಸ ಮಾಡಿಬಿಟ್ಟಿದ್ದೀನಿ. ಕಾಫಿ ಇಲ್ಲಾಂದರೆ ಆಗಲ್ಲ ಬೆಳಗ್ಗೆ ಎದ್ದರೆ ನನಗೆ. ಓ, ಇಲ್ಲೆಲ್ಲ ಎಷ್ಟೊಂದು ಪಾರಿವಾಳಗಳಿದೆ. ಈ ಕಡೆನೂ ಇದೆ, ಇಲ್ಲೂ ಇದೆ. ಆಯಿತು, ತುಂಬ ಹೊತ್ತಲ್ಲಿ ಕೂತ್ಕೊಂಡು ಇವಾಗ ವಾಪಸ್ ಮನೆಗೆ ಹೋಗೋಣ. ಹೋಗ್ತಾ ದಾರಿಲಿ ಒಂದು ಕಾಫಿ ಕುಡಿದೆ. ಈ ಕಾಫಿ ಕುಡಿಯೋ ಟೈಮ್ ಕರೆಕ್ಟಾಗಿ ಸಂಜೆ ಆಗೋಗಿತ್ತು. ಅಂದರೆ ಸಂಜೆ 4 ಗಂಟೆ ಆಗೋಗಿತ್ತು. 2 ಟೈಮ್ ಯಾವಾಗಲೂ ಕಾಫಿ ಕುಡಿತೀನಿ, ಒಂದು ಬೆಳಗ್ಗೆ ಮತ್ತೊಂದು ಸಾಯಂಕಾಲ. ಕಾಫಿ ತಗೊಂಡು ಬಂದಿದ್ದೀನಿ. ಈಗ ಫುಡ್ ಸ್ಟ್ರೀಟ್ ಓಪನ್ ಆಗಿದೆ. ಫುಡ್ ಸ್ಟ್ರೀಟ್ ಇವಾಗ ಓಪನ್ ಆಗಿದೆ. ಆವಾಗಲೇ ನಾನು ಬಂದಾಗ ಯಾರೂ ಇರಲಿಲ್ಲ, ಫುಲ್ಲು ಖಾಲಿ ಇತ್ತು. ಇವಾಗ ಇನ್ನೇನು ಮನೆ ಹತ್ರ ರೀಚ್ ಆಗ್ತಾ ಇದ್ದೀನಿ. ಹೇಗಿದ್ರು ಈ ಕಡೆ ಫುಡ್ ಸ್ಟ್ರೀಟ್ ಕಡೆನೇ ಹೋಗಬೇಕಲ್ವಾ. ನೋಡಿದ್ರೆ ಇವಾಗ ಓಪನ್ ಆಗಿದೆ. ಅಂದರೆ ಸಂಜೆ ಮೇಲೆ ವ್ಯಾಪಾರ ಸ್ಟಾರ್ಟ್ ಮಾಡ್ತಾರಲ್ಲ, ಅದಕ್ಕೆ ಈಗಲೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಾರೆ. ನಾನು ತುಂಬ ದೂರ ಹೋಗಿಬಿಟ್ಟಿದ್ದೆ, ನಮ್ಮ ಮನೆಗಿಂತ ತುಂಬ ದೂರ ಹೋಗಿಬಿಟ್ಟಿದ್ದೆ, ನಡ್ಕೊಂಡು ಹೋಗಿದ್ನಲ್ಲ. ಹಾಗಾಗಿ 4 ಗಂಟೆ ಆಗೋಗ್ಬಿಟ್ಟಿದೆ. ಇಲ್ಲೇನೆ ಇನ್ನು 5 ನಿಮಿಷ ಇದೆ 4 ಗಂಟೆಗೆ. ಇವಾಗ ಊಟ ಮಾಡ್ಕೊಂಡು ಬರ್ತಾ ಇದ್ದೀನಿ. ರಾತ್ರಿಗೆ ಏನು ಮಾಡೋದು ನೋಡಬೇಕು, ನನಗೂ ಗೊತ್ತಿಲ್ಲ. ಮತ್ತೆ ರಾತ್ರಿಗೆ ಇನ್ನೇನು ಹೋಟ್ಲಿಗೆ ಬರಬೇಕು ಅನಿಸುತ್ತೆ. ಒಂದು ಊಟ 80 ರೂಪಾಯಿ, ಟೋಟಲ್ 160 ರುಪೀಸು. ಅದೇ ಫುಡ್ ಸ್ಟ್ರೀಟಿಗೆ ಬಂದಿದ್ರೆ ಸ್ವಲ್ಪ ಕಡಿಮೆ ಆಗ್ತಿತ್ತು. ಮೊದಲಿನಷ್ಟು ಕಡಿಮೆ ಇಲ್ಲ. ಇವಾಗ ಫುಡ್ ಸ್ಟ್ರೀಟಲ್ಲೂ ಆ್ಯಕ್ಚುಲಿ ಬೆಲೆ ಜಾಸ್ತಿ ಆಗಿದೆ. ಆ್ಯಂಡ್ ಹೋಟೆಲಲ್ಲಿ ಮಸಾಲೆ ದೋಸೆ ತೊಗೊಳ್ಳೋಣ ಅಂತಲೇ ಅಂದ್ಕೊಂಡ್ವಿ. ಆದರೆ ಎಷ್ಟು ದೋಸೆ ಕೂಡ 60 ರುಪೀಸ್ ಇತ್ತು. ಇನ್ನೇನು 20 ರುಪೀಸ್ ಹಾಕಿದ್ರೆ ಒಳ್ಳೆ ಊಟನೇ ಬರುತ್ತಲ್ಲ. ಹೇಗಿದ್ರು ಊಟ ಮಾಡೋ ಟೈಮ್ ಬೇರೆ, ಊಟ ತಿಂಡಿ 2 ಒಟ್ಟಿಗೆ ಆಯಿತು ಇವಾಗ. ಅದಕ್ಕೆ ಒಂದೇ ಸಲ ಊಟ ತಗೊಂಡ್ವಿ. ಒಂದು ಸಿಲಿಂಡ್ರ್ ಇಲ್ಲದೆ ಎಷ್ಟೆಲ್ಲ ಸುತ್ತಾಡಿದ್ದೀನಿ ಗೊತ್ತಾ. ಆಲ್ಮೋಸ್ಟ್ ಸಂಜೆ 4 ಗಂಟೆ ಆಗೋಯ್ತು. ಇಷ್ಟೊತ್ತವರೆಗೂ ಆ ಹೋಟ್ಲು ಬೇಡ, ಈ ಹೋಟ್ಲು ಬೇಡ ಅಂತೆಲ್ಲ ಸುತ್ತಾಡ್ಕೊಂಡು ಬಂದಿದ್ದೀನಿ. ಫೈನಲಿ ಇನ್ನೇನು ಮನೆ ಹತ್ರ ಬಂದೆ. ಇಷ್ಟೊತ್ತಲ್ಲಿ ಮುದ್ದು ಮತ್ತು ಕೆಂಚ, ಟೈಗರ್ ಯಾರೂ ಇಲ್ಲಿ ಆಚೆ ಕಾಣಿಸ್ತಾ ಇಲ್ಲ. ನೋಡೋಣ ಅವ್ರ ಮನೆ ಹತ್ರ ಹೋದಾಗ ಸಿಗ್ತಾರಾ ಅಂತ. ಯಾರೂ ಇಲ್ವೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಮುದ್ದು ಒಬ್ಬ ಇಲ್ಲಿ ನಿಂತ್ಕೊಂಡಿದ್ದಾನೆ. ಬಂದ ಮುದ್ದು ನಮ್ಮ ಮಮ್ಮಿ ಹತ್ರ ಬಂದ್ಬಿಟ್ಟ ಅವನು. ಎಲ್ಲೋ ಅವನಲ್ಲಿ ಚಿನ್ನಾರಿ ನೋಡಿ, ಕತ್ಲೆಯಲ್ಲಿ ಕಾಣಿಸ್ತಿರ್ಲಿಲ್ಲ, ಇವತ್ತು ಬೆಳಕಿರೋವಾಗಲೇ ಸಿಕ್ಕಿದ್ದಾನೆ. ಇವನೇ ಮುದ್ದು. ಎಲ್ಲೋ ಅವರೆಲ್ಲ ಏನು ಮಾಡ್ತಿದ್ದೆ ನೀನು ಒಬ್ಬನೇ ಇಲ್ಲ ಆಚೆ? ಏನು ಮಾಡ್ತಿದ್ದೆ ನೀನು? ಕಂದ ಎಲ್ಲ ಅವರಿಬ್ರು ಎಲ್ಲ ಹೋಗ್ಬಿಟ್ಟಿದ್ದಾರೆ. ಕೆಂಚ ಅಂತೂ ಅವ್ರವ್ರ ಮನೆ ಟೆರೆಸ್ ಮೇಲೆಲ್ಲ ಹೋಗ್ಬಿಟ್ಟಿರ್ತಾನೆ. ಹಾಗಾಗಿ ಅವ್ನು ಸ್ವಲ್ಪ ಸಿಗೋದು ಕಷ್ಟ. ಟೈಗರ್ ಬಗ್ಗೆ ಅಂತೂ ಗೊತ್ತಿಲ್ಲ, ಅವನು ಎಲ್ಲಿರ್ತಾನೆ ಅಂತ ಯಾರಿಗೂ ಗೊತ್ತೇ ಆಗಲ್ಲ. ಬಮ್ಮ ಬರುವ ಬಾ ಅಂತ ಬಾ. ನಮ್ಮ ಮಮ್ಮಿ ಹಿಂದೆ ಓಡೋಗ್ಬಿಡ್ತಾನೆ ಅವನು. ಬಂತಿದ್ದು ಬಾ. ಹಿಂದಿಂದೇನೆ ಬರ್ತಾನೆ ಪಾಪ. ಹಂಗೆ ಹಿಂದಿಂದೇನೆ ರೋಡ್ ಎಂಡ್ವರೆಗೂ ಬರ್ತಾ ಇದ್ದಾನೆ. ಇನ್ನಿಬ್ಬರು ಎಲ್ಲಿ ಹೋದ್ರು ಅಂತ ಗೊತ್ತಾಗಲಿಲ್ಲ ನನಗೆ. ಕೆಂಚ ಬಂದು ಅವ್ರ ಮನೆ ಇದೆಯಲ್ಲ, ಅವ್ರ ಮನೆ ಪಕ್ಕದಲ್ಲಿ ಇನ್ನೊಂದು ಮನೆ ಇದೆ. ಆ ಕಡೆ ಹಿಂದೆ ಬರ್ತಾ ಇದ್ದಾನೆ. ಆ ಕಡೆ ಒಂದು ಟೆರೆಸ್ ಇದೆ, ಅಲ್ಲಿ ಓಡೋಗ್ಬಿಟ್ಟಿರ್ತಾನೆ. ನಾವು ಈ ಕಡೆಯಿಂದ ಬಂದಾಗ ಅದ್ರ ಮೇಲಿಂದ ಓಡೋಡಿ ಬರ್ತಾನೆ ಒಂದೊಂದ್ಸರಿ. ಇನ್ನು ಬರ್ತಾ ಇದ್ದಾನೆ. ಬರೋ, ಅವನು ಹಾಗೆ ಅಲ್ಲಲ್ಲಿ ನಿಂತ್ಕೊಂಡು ನಿಧಾನಕ್ಕೆ ಬರ್ತಾನೆ. ಪಕ್ಕದೊಳಗೆ ಹೋಗ್ಬಿಡ್ತಾನೆ. ಇವಾಗ ಮೇರೆದಲ್ಲಿರುವಂಥ ಫುಡ್ ಸ್ಟ್ರೀಟಿಗೆ ಹೋಗ್ತಾ ಇದ್ದೀನಿ ಊಟ ಮಾಡೋದಕ್ಕೆ. ಮಧ್ಯಾಹ್ನ ಊಟ ಮಾಡ್ಕೊಂಡ್ಬಂದು ಎಲ್ಲ ಕಡೆ ಓಡಾಡಿ ಸಾಕಾಗೋಗಿತ್ತು. ಅದಕ್ಕೆ ಹೋಗಿ ಮಲ್ಕೊಂಡ್ಬಿಟ್ಟಿದ್ದೆ ಇಷ್ಟೊತ್ತವರೆಗೂ. ಅಂದರೆ ಒಂದು 7 ಗಂಟೆ ಹಿಂಗೆ ಎದ್ದಿದ್ದೀನಿ. ಅಷ್ಟು ಸುಸ್ತಾಗೋಗಿತ್ತು, ಫುಲ್ಲು ಕಾಲು ನೋವು ಬಂದುಬಿಟ್ಟಿತ್ತು. ಸುಮ್ಮನೆ ವೇಸ್ಟು ಅಷ್ಟೊಂದು ದೂರ ಓಡಾಡ್ಕೊಂಡು ಹೋಗಿದ್ದು.
ಮಾಡಿದ್ದಾಯಿತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಇಬ್ಬರು ಎರಡೆರಡು ಇಡ್ಲಿ ತೊಗೊಂಡಿದ್ವಿ. ಸೊ ಅಷ್ಟೇ. ಅಂದರೆ ಏನು ಅಷ್ಟೊಂದು ಹೊಟ್ಟೆ ಹಸುವಾಗಿರಲಿಲ್ಲ, ಯಾಕಂದರೆ ಊಟ ಮಾಡಿ ಬರೋದ್ರೊಳಗೆ 4 ಗಂಟೆ ಆಗೋಗ್ಬಿಟ್ಟಿದ್ದಲ್ಲ, ಹಾಗಾಗಿ ಅಷ್ಟೊಂದೇನು ಹಸಿವಿರಲಿಲ್ಲ. ಇದು ಯಾಕೋ 2 ಸ್ಟ್ರೀಟ್ ಲೈಟ್ ವರ್ಕ್ ಆಗ್ತಿಲ್ಲ ಈ ಕಡೆ, ಹಾಗಾಗಿ ಸ್ವಲ್ಪ ಕತ್ಲೆ ಇದೆ ಇಲ್ಲಿ. ಇದು ವರ್ಕ್ ಆಗ್ತಾ ಇಲ್ಲ. ಇಲ್ಲೇನು ಲೈಟೇ ಇಲ್ಲ. ಇಲ್ಲಿದೆ, ಈ ಲೈಟು ವರ್ಕ್ ಆಗ್ತಾ ಇಲ್ಲ. ಎಷ್ಟೊಂದು ಲೈಟ್ ವರ್ಕ್ ಆಗ್ತಿಲ್ಲ. ಅದಕ್ಕೆ ಈ ರೋಡ್ ಫುಲ್ಲು ಕತ್ಲೆ ಆಗೋಗ್ಬಿಟ್ಟಿದೆ. ಯಾವಾಗಲೂ ಬೆಳಕಿರ್ತಿತ್ತು, ಅದೇನೋ ಗೊತ್ತಿಲ್ಲ, ಕತ್ಲೆ ಆಗೋಗ್ಬಿಟ್ಟಿದೆ. ಈ ಸ್ಟ್ರೀಟ್ ಲೈಟು ವರ್ಕ್ ಆಗ್ತಿಲ್ಲ. ಈ ಕಡೆ ಒಂದಿದೆ, ಕಾಣಿಸ್ತಿದೆಯೋ ಅಲ್ವೋ ಗೊತ್ತಿಲ್ಲ. ಇಲ್ಲಿ ಇದು ಕೂಡ ವರ್ಕ್ ಆಗ್ತಿಲ್ಲ. ಒಂದು ನಾಯಿ ಮಲಗಿದೆ, ಮಾತಾಡ್ತಾ ತುಳಿದ್ಬಿಡ್ತಿದೆ. ಈಗ ಈ ಕತ್ಲೆಯಲ್ಲಿ ನಾಯಿ ಮಲಗಿದೆ ಅನ್ನೋದೇ ಗೊತ್ತಾಗ್ಲಿಲ್ಲ ನನಗೆ. ಹೇಗೋ ಸದ್ಯ ತುಳಿಲಿಲ್ವಲ್ಲ, ಅದನ್ನು ಕಚ್ಕಿಚ್ಬಿಟ್ಟಿದ್ರೆ ಈ ಕತ್ಲೆಯಲ್ಲಿ. ಯಪ್ಪ ಬಂದಪ್ಪ ನಮ್ಮ ರೋಡ್ ಕಡೆ. ಅಲ್ಲಿ ಹೇಳಿದ್ನಲ್ಲ, ಯಾವುದೋ ಒಂದು ನಾಯಿನ ನೋಡಲಿಲ್ಲ, ಕಾಲಿಟ್ಬಿಟ್ಟಿದ್ರೆ ಆ ಕತ್ಲೆಯಲ್ಲಿ ಕಚ್ಬಿಡ್ತಿತ್ತೇನೋ ಅಂತ. ಹಾಗೆ ಮುಂದೆ ಬರ್ತಾ ಇದ್ದೆ. ನಾನು ಹೀಗೆ ಕ್ಯಾಮ್ರಾ ಆಫ್ ಮಾಡಿದೆ. ಇನ್ನೊಂದು ಯಾವುದೋ ಚಿಕ್ಕ ನಾಯಿ ಮರಿನ ಹಿಡ್ಕೊಂಡಿದ್ರು. ಅದೆಲ್ಲಿತ್ತು, ಅದು ಬೇರೆ ಓಡ್ ಬಂದ್ಬಿಡ್ತು ಕಾಲ ಹತ್ರ. ಕಚ್ಚೆ ಬಿಡುತ್ತೇನೋ ಅಂತ ಕೂಗ್ಕೊಂಬಿಟ್ಟೆ ರೋಡಲ್ಲಿ. ಫುಲ್ಲು ಶೇಪ್ ಔಟ್ ಆಗೋಯ್ತು. ಅಯ್ಯೋ, ಇಲ್ಲಿ ನಮ್ಮ ಕೋತಿ ಮರಿಗಳು ಏನು ಮಾಡ್ತಿದ್ದಾವೆ ನೋಡ್ಕೊಂಡು ಹೋಗಬೇಕು. ಎಲ್ಲ ಆಚೆನೇ ಇದ್ದಾರೆ. ಕೆಂಚ ಬಂದಿದ್ದಾನೆ ಆಲ್ರೆಡಿ. ಕಂದ ಮುದ್ದನು ಬಂದಿದ್ದಾನೆ. ಕಂದ ಮರಿ ಗುರ್ರನ್ನ, ಅದೇ ಅವನ್ನ ಮಾತಾಡ್ಸೋಕೆ ಹೋಗಿದ್ದಕ್ಕೆ. ಕಂದ ಮುದ್ದು ಆಚೆನೇ ಇದ್ದೀರಾ ಇವತ್ತು? ಎಲ್ಲೋಗಿದ್ದೆ ನೀನು ಮಧ್ಯಾಹ್ನ? ಏನೋ ಅವನ ಎಲ್ಲೋಗಿದ್ದೆ ನೀನು ಮಧ್ಯಾಹ್ನ? ಬಾ 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 ಬಾ, ನಡಿ. ಇವರಿಬ್ರು ಹಂಗೆ. ಸುಮ್ಮನಿರ, ಯಾಕೋ ಒಬ್ಬರನ್ನ ಮಾತಾಡ್ಸಿದ್ರೆ ಇನ್ನೊಬ್ರಿಗೆ ಸಿಟ್ಟು ಬಂದ್ಬಿಡುತ್ತೆ ಇವ್ರಿಗೆ. ಯಾಕ್ರೋ ಯುದ್ಧ ಮಾಡ್ತಿದ್ದೀರಾ? ಓಯ್ ಬಾರೋ, ನಡಿ ಆ ಕಡೆ ಮುಂದೆ ಬಾ. ಇನ್ನು ಏನು ಮಾತಾಡ್ಸಿಲ್ಲ ಇವನಿಗೆ ಸಿಟ್ಟು ಬರುತ್ತೆ. ಹಾಂ ಬಾರೋ, ಬಾ ಇದು ಬಾ. ಜಗಳ ಹೊಡೋದು. ಬಾ 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 ಬಾ. ಹಾಂ, ಓಡೋದವನು. ಇವರಿಬ್ರದ್ದು ಒಂಥರ ಚೆಲ್ಲಾಟ. ಅವಾಗವಾಗ ಹೀಗೆ ಜಗಳಕ್ಕೆ ಬಿದ್ದುಬಿಡ್ತಾರೆ. ಹಾಂ ಬಾರೋ, ಯಾಕಂಗೆ ಜಗಳ ಆಡ್ತಿರೋದು ನೀನು? ಹಾಂ ಬಾ ಇಲ್ಲಿ. ಇವ್ರಿಗೂ ಅವಾಗವಾಗ ಕೋಪ ಬಂದ್ಬಿಡುತ್ತೆ. ಇಬ್ಬರು ಜಗಳಕ್ಕೆ ಬಿದ್ದುಬಿಡ್ತಾರೆ ಅಲ್ಲ ಮುದ್ದು? ಬಾ ಬಾ ಇಲ್ಲಿ ಬೇಗ ಬಾ, ಬೇಗ. ಹಾಂ ನಡಿ, ಬಾರೋ, ನಡಿಯೋ. ಮತ್ತೆ ಅವನ ಕಡೆ ಹೋಗ್ತಿದ್ದಾನೆ ಅವನ ಜೊತೆಗೆ. ಬಾ ಇಲ್ಲಿ, ಬಾ 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 ಮುದ್ದು, ಬಾ ಬಾ. ಬಂದರು ಹಿಂದೆನೇ. ಬಾ ಬಾ ಬಾ. ಈ ರೋಡಲ್ಲಿ ಇಲ್ಲೊಬ್ಬ ಇದ್ದಾನೆ. ಇಲ್ಲಿ ಅವನು, ಅದು ಅವಾಗವಾಗ ಬೊಗಳ್ತಾ ಇರುತ್ತೆ. ಬಮ್ಮಗ ಹೋಗೋಣ. ಇವನ್ನ ಮುಟ್ಟಂಗಿಲ್ಲ, ಅವ್ನು ಹಿಂಗೆ ನೋಡ್ತಿರ್ತಾನೆ. ಮುದ್ದು ಬರ್ತಾ ಇದ್ದಾನೆ. ರೋಡ್ ಎಂಡ್ವರೆಗೂ ಬರ್ತಾನೆ, ಆಮೇಲೆ ಪಕ್ಕದ ರೋಡಿಗೆ ಹೋಗ್ಬಿಡ್ತಾನೆ. ಸೊ ಅಷ್ಟೇ. ಇವತ್ತು ಜಾಸ್ತಿ ಏನು ವ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಸಿಲಿಂಡ್ರ್ ಇರಲಿಲ್ಲ ಅಲ್ವಾ. ಅದಿಲ್ಲ ಅಂತ ಬೇಜಾರಲ್ಲಿ ಏನೂ ಮಾಡಲೇ ಇಲ್ಲ. ಬಾರೋ, ಯಾಕೋ ಅಡ್ಡ ನಿಂತ್ಕೊತಿದ್ಯಾ? ಹಿಂದೆಯಿಂದ ಓಡ್ ಬಂದು ಅಡ್ಡ ನಿಂತ್ಕೊಂಡ ಇವನು. ಬಾ ನಡಿ ಹೋಗೋಣ, ಬಾ ಬೇಕಂದ, ಬಾ ಬಾರೋ. ಅಯ್ಯೋ ನೋಡಿ ಹೆಂಗೆ ಓಡೋಗ್ತಿದ್ದಾನೆ ಅಂತ. ಪಕ್ಕದ ರೋಡ್ಗೂ ಬರ್ತಿದ್ದಾನೆ. ಅವ್ರೇನೂ ಬರ್ತಾನೆ ಇದ್ದಾರೆ, ಪಕ್ಕದ ರೋಡ್ವರೆಗೂ ಬರ್ತಾರೆ ಅನಿಸುತ್ತೆ. ಅಷ್ಟೇ. ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಅಂದ್ಕೊಳ್ತೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಮರೆತು ಸಬ್ಸ್ಕ್ರೈಬ್ ಮಾಡಿ. ನಾವು ಯಾವಾಗಲೂ ಒಂದು ಹೋಟೆಲಿಗೆ ಬರ್ತಾ ಇದ್ವಿ. ಆ ಹೋಟೆಲು ಅಯ್ಯೋ